sources of water. ಓಕೆನಾ? ಈಗ ಸೋರ್ಸಸ್ ಆಫ್ ವಾಟರ್ ಅಂದ್ರೆ ಎಲ್ಲೆಲ್ಲಿ ಸಿಗುತ್ತೆ ನಿಮ್ಗೆ ವಾಟರ್, ವೇರ್ ಯು ಕ್ಯಾನ್ ಗೆಟ್ ವಾಟರ್ ಅನ್ನೋದೇನು ಸೋರ್ಸಸ್ ಆಫ್ ವಾಟರ್, ವೇರ್ ಯು ಕ್ಯಾನ್ ಗೆಟ್ ದ ವಾಟರ್. ಹಾಗಾದ್ರೆ ಎಲ್ಲಿರುತ್ತೆ ಇದು? ಮ್ಯಾಕ್ಸಿಮಮ್ ಆನ್ ದ ಅರ್ತ್ ಸರ್ಫೇಸ್. ಇಫ್ ಇದು ನಿಮ್ಮ ಗ್ಲೋಬ್ ನೋಡಿದ್ರೆ, ಇಫ್ ಇಟ್ ಇಸ್ ಅರ್ತ್, ನೀವು ಗ್ಲೋಬ್ ಅಲ್ಲಿ ಮ್ಯಾಕ್ಸಿಮಮ್ ಪೋರ್ಷನ್ ಏನ್ ನೋಡ್ತೀರಾ? ಎಲ್ಲೋ ಬ್ಲೂಯಿಶ್ ಪಾರ್ಟ್ ನೋಡ್ತೀರಾ. ಗ್ಲೋಬ್ ಒಂಥರ ಈ ಗ್ಲೋಬ್ ನೀವು ನೋಡಿದಿರುತ್ತೆ, ಗ್ಲೋಬ್ ಸೋಷಿಯಲ್ ಅಲ್ಲಿ ಬಂದಿರುತ್ತೆ. ಸೊ ಆ ಗ್ಲೋಬ್ ನೋಡಿದ್ರೆ ಅಥವಾ ನಮ್ಮ ವರ್ಲ್ಡ್ ಮ್ಯಾಪ್ ನೋಡಿದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಪಾರ್ಟ್ ಬ್ಲೂಯಿಶ್ ಕಾಣಿಸ್ತಾ ಇರ್ತದ. ಆ ಬ್ಲೂಯಿಶ್ ಪಾರ್ಟ್ ಎಲ್ಲ ಏನದು? ದಟ್ ಈಸ್ ದ ವಾಟರ್. ಹಾಗಾದ್ರೆ ನೀವು ಅದು ನೋಡಿದ ತಕ್ಷಣ ಏನ್ ಕಲರ್ ಬರುತ್ತೆ? ಮ್ಯಾಕ್ಸಿಮಮ್ ರೀಜನ್ ವಾಟರ್ ಇಂದ ಇದೆಯಾ ಅಥವಾ ಲ್ಯಾಂಡ್ ಏರಿಯಾ ಇದೆಯಾ? ಆಫ್ ಕೋರ್ಸ್ ವಾಟರ್. ಸೋರ್ಸಸ್ ಆಫ್ ವಾಟರ್ ಬರೋಕ್ಕಿಂತ ಮುಂಚೆ ಅವೈಲಬಿಲಿಟಿ ನೋಡಬೇಕು. ಅಂದ್ರೆ ಹೌ ಮಚ್ ವಾಟರ್ ಇಸ್ ಅವೈಲಬಲ್ ಆನ್ ದ ಅರ್ತ್ ಸರ್ಫೇಸ್. ಭೂಮಿ ಮೇಲೆ ಎಷ್ಟು ನೀರಿದೆ? ಸೊ 71% ಆಫ್ ಅರ್ತ್ ಸರ್ಫೇಸ್, 71% ಆಫ್ ಅರ್ತ್. ಹೌದಾ? ಯಾಕಂದ್ರೆ 71% ಆಫ್ ಅರ್ತ್ ಸರ್ಫೇಸ್ ಕನ್ಸಿಸ್ಟ್ ಆಫ್ ವಾಟರ್. ನೀರೆಷ್ಟಿದೆ? 71% ಇದೆ. 71%. ಇದು ನಿಮ್ಮ ಸೋರ್ಸಸ್ ಅಲ್ಲಿ ಬರುವಂತ ಅವೈಲಬಿಲಿಟಿ, ಟೋಟಲ್ ಅವೈಲಬಿಲಿಟಿ. ಯಾವುದು? ಟೋಟಲ್ ಅವೈಲಬಿಲಿಟಿ. ಟೋಟಲಿ ಇಷ್ಟು ಅವೈಲಬಲ್ ಇದೆ. ಎಷ್ಟು? 71%. ಹಾಗಾದ್ರೆ ಈ 71% ಟೋಟಲ್ ಅವೈಲಬಲ್ ಇದ್ರೆ ನಮಗೆ ಸಿಗುವಂತ ವಾಟರ್ ಎಷ್ಟು, ಅಥವಾ 71% ಅಲ್ಲಿರೋ ವಾಟರ್ ಹೆಚ್ಚಿಗೆ ಕಂಟೆಂಟ್ ಎಲ್ಲಿದೆ ಅನ್ನೋದನ್ನ ನಾವು ಇನ್ನು ಸೋರ್ಸಸ್ ಆಫ್ ವಾಟರ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪಾಯಿಂಟ್ ಐ ಗೋ ಫಾರ್ ಓಷಿಯನ್. ಹೌದಾ? ಓಷಿಯನ್ ಅಂದ್ರೇನು? ಸಾಗರ, ಸಮುದ್ರ. ಸೊ ದಿಸ್ ಆಲ್ ಥಿಂಗ್ಸ್ ಆರ್ ಕನ್ಸಿಸ್ಟ್ ಆಫ್ ವಾಟರ್. ಹಾಗಾದ್ರೆ ಮ್ಯಾಕ್ಸಿಮಮ್ ಪೋರ್ಷನ್ ಆಫ್ ವಾಟರ್ ಈಸ್ ಪ್ರೆಸೆಂಟ್ ಇನ್ ಓಷಿಯನ್ಸ್. ಓಷಿಯನ್ ಅಂದ್ರೆ ಸಮುದ್ರ ಅಥವಾ ಸಾಗರಗಳು, ದೊಡ್ಡ ದೊಡ್ಡ ಸಾಗರ ಇರ್ತಲ್ಲ. ಸೊ ಅದೆಲ್ಲ ಏನು? ದಿಸ್ ಆರ್ ಕಮ್ ಅಕ್ರಾಸ್ ಓಷಿಯನ್ಸ್. ಓಕೆನಾ? ಸೊ ಓಷಿಯನ್ಸ್ ಅಂಡ್ ಸೀ ವಾಟರ್. ಸೊ ಇವೆಲ್ಲ ಕಡೆ ಏನ್ ಸಿಗುತ್ತೆ? ವಾಟರ್ ಸಿಗುತ್ತೆ. ಸೊ ದಿಸ್ ವಾಟರ್ ಈಸ್ ಅ ಸಾಲ್ಟ್ ವಾಟರ್. This water is a salt water. It is not used by us. ಇದು ನಮಗೆ ಯೂಸಿಗೆ ಸಿಗಲ್ಲ. It is not used by us. It is not available for us. Okay, ಈ ನೀರನ್ನ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡಲ್ಲ. We can't drink, we can't wash our clothes, we can't do anything from this water because it consists of a salt content. ಹಾಗಾದ್ರೆ ಇದು ಮ್ಯಾಕ್ಸಿಮಮ್ ಪೋರ್ಷನ್ ನಾವು ಏನು ಮಾಡೋಣ? 70% ಆಫ್ ವಾಟರ್ ಇಸ್ ಪ್ರೆಸೆಂಟ್ ಇನ್ ಓಷನ್ ಅಂಡ್ ಲ್ಯಾಂಡ್. ಓಷನ್ ಏರಿಯಾ, ಓಷನ್ ಅಲ್ಲಿ ಏನಿದೆ ಸೋರ್ಸಸ್ ಆಫ್ ವಾಟರ್, 70% ಆಫ್ ವಾಟರ್ ಇಸ್ ಪ್ರೆಸೆಂಟ್ ಇನ್ ಓಷನ್. ಸೊ ಓಕೆ, ಫೈನ್. ನೆಕ್ಸ್ಟ್ ಹೋಗೋಣ. ಸೆಕೆಂಡ್ ಪೋರ್ಷನ್ ಇಸ್ ಕಮ್ಸ್ ಅಂಡರ್ ರಿವರ್ಸ್. ರಿವರ್ಸ್ ಅಂತ ಸಿಗುತ್ತೆ. ಯು ಗೆಟ್ ರಿವರ್ಸ್, ನದಿಗಳು. ಓಕೆ, ಇಂಡಿಯಾದಲ್ಲಿ ಸಾಕಷ್ಟು ನದಿಗಳಿವೆ. ಸೋಷಿಯಲ್ ಸೈನ್ಸ್ ಅಲ್ಲಿ ನೀವು ಓದಿರ್ತೀರಾ, ನೇಮ್ ಆಫ್ ದ ರಿವರ್ಸ್ ಇನ್ ದಿಸ್ ಸ್ಟೇಟ್ ಆರ್ ಎಲ್ಸ್ ಇನ್ ಕಂಟ್ರಿ ಅಂತೆಲ್ಲ ನೋಡಿರ್ತೀರ. ಸೊ ಆ ನೀರು ರಿವರ್ ಏರಿಯಾದಲ್ಲಿ ಇರುವಂತ ನೀರು, ಇಟ್ ಈಸ್ ಓಕೆ ಫಾರ್ ಅಸ್. ಲೈಕ್ ವಿ ಕ್ಯಾನ್ ಡ್ರಿಂಕ್. ಲೈಕ್ ಇದು ಸಾಲ್ಟ್ ವಾಟರ್ ಅಲ್ಲ, ರೆಗ್ಯುಲರ್ ವಾಟರ್. ಬಟ್ ಇದನ್ನು ನಾವು ಡೈರೆಕ್ಟ್ ಆಗಿ ಕುಡಿಯೋಕ್ಕಾಗಲ್ಲ. ವಿ ಹ್ಯಾವ್ ಟು ಫಿಲ್ಟರೈಸ್ ದ ವಾಟರ್. So this is available for us for at least clothes, bath, ಜಳಕ ಸ್ನಾನ ಮಾಡೋಕೆ, ವಾಷಿಂಗ್ ಪರ್ಪಸ್ ಅಂಡ್ ಅದರ್ ಯೂಸಸ್ ಇದನ್ನ ನಾವು ಬಳಸ್ಕೋಬಹುದು. ಸೊ ಸೆಕೆಂಡ್ ಪಾಯಿಂಟ್ ಅದು ರಿವರ್ ಏರಿಯಾ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಐ ಗೋ ಫಾರ್ ಲೇಕ್ಸ್ ಅಂಡ್ ಪಾಂಡ್ಸ್ ಮಾಡೋಣ. ಇಲ್ಲೇ ಬಂದ್ಬಿಡುತ್ತೆ ಎರಡಕ್ಕೂ ಅಷ್ಟೊಂದು ದೊಡ್ಡ ವ್ಯತ್ಯಾಸ ಏನಿಲ್ಲ. ಲೇಕ್ಸ್ ಅಂಡ್ ಪಾಂಡ್ಸ್ ಅಂದ್ರೆ ಕೆರೆಗಟ್ಟೆಗಳು ಇರುತ್ತಲ್ಲ, ಚಿಕ್ಕದು, ನದಿಗಳಿಗಿಂತ ಚಿಕ್ಕದಿರುತ್ತೆ, ಹೊಳೆ ಇರುತ್ತೆ. ಸೊ ದಿಸ್ ಆಲ್ ಕಮ್ಸ್ ಅಂಡರ್ ಪಾಂಡ್ ಆರ್ ಎಲ್ಸ್ ಲೇಕ್ ಏರಿಯಾ. ಪಾಂಡ್ಸ್ ಆರ್ ಎಲ್ಸ್ ಲೇಕ್. ಇಲ್ಲೂ ಕೂಡ ಫ್ರೆಶ್ ವಾಟರ್ ಇರುತ್ತೆ. ಫ್ರೆಶ್ ವಾಟರ್ ಅಂದ್ರೆ ಇಟ್ ಈಸ್ ನಾಟ್ ಸಾಲ್ಟ್ ವಾಟರ್. ಕುಡಿಬೇಕು ಅಂದ್ರೆ ಅದನ್ನ ಮತ್ತೆ ವಾಪಸ್ ಫಿಲ್ಟರ್ ಮಾಡಿ ವಿ ಹ್ಯಾವ್ ಟು ಡ್ರಿಂಕ್ ದಟ್ ವಾಟರ್. ಬಟ್ ಇಟ್ ಈಸ್ ಯೂಸ್ಫುಲ್ ಫಾರ್ ಅದರ್ ಕ್ಲೀನಿಂಗ್ ಪರ್ಪಸಸ್ ಆರ್ ಎಲ್ಸ್ ವಾಷಿಂಗ್ ಕ್ಲೋತ್ಸ್ ಆರ್ ಎಲ್ಸ್ ವೆಸಲ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಅದನ್ನೆಲ್ಲ ಏನು ಮಾಡ್ಬೋದು? ನಾವು ತೊಳಿಬಹುದು. ಓಕೆ, ಫೈನ್. ಈ ಥರ್ಡ್ ಪಾಯಿಂಟ್ ಆಯ್ತು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೋದು ಯಾವುದು ಅಂದ್ರೆ, ಓಕೆ,
ರಿವರ್ ಇಂದ ನಾವು ನೀರು ತಗೋಬಹುದು, ಲೇಕ್ ಪಾಂಡ್ ಇಂದ ನೀರು ತಗೋಬಹುದು. ಇದಕ್ಕಿಂತನೂ ದೊಡ್ಡದಾಗಿ ಬರೋದು ಯಾವುದು, ರಿಸರ್ವಾಯರ್ ಅಂತ ಬರುತ್ತೆ. ಇದಕ್ಕೆ ಕಂಪೇರ್ ನಾನು ದೊಡ್ಡದು ಯಾವುದು ಓಷನ್, ಅದಕ್ಕಿಂತ ಚಿಕ್ಕದು ಯಾವುದು ರಿವರ್, ಅದಕ್ಕಿಂತ ಚಿಕ್ಕದು ಯಾವುದು ಲೇಕ್ಸ್ ಅಂಡ್ ಪಾಂಡ್, ಅದಕ್ಕಿಂತ ಚಿಕ್ಕದು ಯಾವುದು ರಿಸರ್ವಾಯರ್ಸ್. ರಿಸರ್ವ್ ಅಂದ್ರೆ ಕೂಡಿ ಇಟ್ಕೊಳ್ಳೋದು. ನಮ್ಮ ಮನೆಯಲ್ಲಿರುವಂತ ಟ್ಯಾಂಕ್ ಈಸ್ ಆಲ್ಸೋ ರಿಸರ್ವಾಯರ್. ಆದ್ರೆ ದೊಡ್ಡ ಸೈಜಿಗೆ ಬಂದಾಗ ನೀರನ್ನ ಕೂಡ ನದಿಗಳಿಂದ ಬರುವಂತ ನೀರನ್ನ ಅಥವಾ ಅಲ್ಲಿ ಹರಿದು ಹೋಗುವಂತ ನೀರನ್ನ ಕೂಡ ವಿ ವಿಲ್ ಸ್ಟೋರ್ ಕೆನಾಲ್ ಅಂತ ಕರೀತೀರಾ, ಅದನ್ನ ಮೊದಲಲ್ಲೂ ಕೂಡ ನೀರು ಸ್ಟೋರ್ ಆಗಿ ಅಲ್ಲಿಂದ ಕೆನಾಲ್ ಮುಖಾಂತರ ಏನಾಗುತ್ತೆ ನಿಮ್ಮ ಫೀಲ್ಡ್ ಏರಿಯಾಗೆ ಅಥವಾ ಲ್ಯಾಂಡ್ ಏರಿಯಾಗೆ ಅದು ವಾಟರ್ ಬರುತ್ತೆ. ಸೊ ದೋಸ್ ಏರಿಯಾ ರಿಸರ್ವ್ ಅಂದ್ರೆ ನೀರನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಒಂದು ಪ್ರದೇಶ, ಆ ಏರಿಯಾ ವೇರ್ ಯು ಕ್ಯಾನ್ ಸ್ಟೋರ್ ದ ವಾಟರ್, ರಿವರ್ ವಾಟರ್ ಅಂತ ಅನ್ಕೊಳ್ಳಿ. ಸೊ ದಟ್ ಈಸ್ ಕಾಲ್ಡ್ ಅ ರಿಸರ್ವಾಯರ್ ಅಂದ್ರೆ ಸೇಫ್ ಆಗಿ ಇಟ್ಕೊಳ್ಳೋದು. ಟ್ಯಾಂಕ್ ಈಸ್ ಆಲ್ಸೋ ರಿಸರ್ವಾಯರ್, ಇಟ್ಸ್ ಅ ಹೋಮ್ ಡೊಮೆಸ್ಟಿಕ್ ಪರ್ಪಸ್. ಮನೆಗಳಿಗೆ ನಾವು ರಿಸರ್ವಾಯರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ವಿ ಹ್ಯಾವ್ ಟು ಗೋ ಫಾರ್ ದ ಟ್ಯಾಂಕ್ಸ್ ಆರ್ ಎಲ್ಸ್ ಸೆಪ್ಟಿಕ್, ಇದು ಏನು ನಮ್ಮ ಯಾವುದು ಮೇಲೆ ಟ್ಯಾಂಕ್ ಇರುತ್ತಲ್ಲ ಓವರ್ ಹೆಡ್ ಟ್ಯಾಂಕ್ಸ್, ಸೊ ದ್ಯಾಟ್ ಆ ಟ್ಯಾಂಕ್. ಸೊ ಈ ಎಲ್ಲ ಟ್ಯಾಂಕ್ ಅಲ್ಲಿ ಬರುತ್ತೆ. ಸೊ ದೀಸ್ ಆರ್ ಕಮ್ಸ್ ಅಂಡರ್ ರಿಸರ್ವಾಯರ್ಸ್. ಇದಾದ ನಂತರ ಬರೋದು ಯಾವ್ದಪ್ಪ ಅಂದ್ರೆ ವೆಲ್, ಬಾವಿಗಳು. ಓಕೆ, ಇಟ್ ವಿಲ್ ಕಮ್ ಅಂಡರ್ ಈಗ ಬರೋದು ವೆಲ್. ಬಾವಿಗಳಲ್ಲೂ ಕೂಡ ನೀರು ಇರುತ್ತೆ. ಸೊ ಬಾವಿಲಿ ಎಷ್ಟು ವಿಧ? ದೇರ್ ಆರ್ 2 ಟೈಪ್ಸ್. ಒಂದು ನಾರ್ಮಲ್ ಬಾವಿ, ನಾರ್ಮಲ್ ವೆಲ್. ಇನ್ನೊಂದು ಟ್ಯೂಬ್ ವೆಲ್, ಕೊಳವೆ ಬಾವಿ. ವಿಲ್ ಟೇಕ್ ಅ ಬೋರ್ವೆಲ್ಸ್, ರೈಟ್? ಬೋರ್ವೆಲ್ ಅಂದ್ರೆ ಬೋರ್ ಅಂದ್ರೆ ಇದನ್ನ ಹೋಲ್ ತೆಗೆಯೋದು, ವೆಲ್ ಅಂದ್ರೆ ಬಾವಿ. ಸೊ ಹೋಲ್ ತೆಗೆದು ಚಿಕ್ಕದಾಗಿ ಆಗುವಂತ ಒಂದು ಬಾವಿಗೆ ನಾವು ಬೋರ್ವೆಲ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ಸೋ ಕನ್ಸಿಸ್ಟ್ ಆಫ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಆರ್ ಆಲ್ಸೋ ಸೋರ್ಸ್ ಆಫ್ ವಾಟರ್. ನಿಮಗೆ ಮತ್ತೆ ವಾಪಸ್ ಬೋರ್ವೆಲ್ ಅಥವಾ ವೆಲ್ ಬಂದ್ರೆ ದೇರ್ ಆಲ್ಸೋ ವಿ ಕ್ಯಾನ್ ವಾಟರ್ ಇಸ್ ಅವೈಲಬಲ್. ಇಟ್ ಇಸ್ ಅಂಡರ್ ಗ್ರೌಂಡ್ ವಾಟರ್. ಆಕ್ಚುಲಿ ಇಟ್ ಇಸ್ ವಾಟ್ ಅಂಡರ್ ಗ್ರೌಂಡ್ ವಾಟರ್. ಈ ನೀರನ್ನು ಭೂಮಿ ಒಳಗಡೆ ಇರೋದು ನೀರು. ನಾವು ಅದನ್ನ ಒಂದು ಡಿಗ್ ಮಾಡಿ ವಿಲ್ ಟೇಕ್ ಒಂದು ದೊಡ್ಡ ಬಾವಿ ತರ ಅದನ್ನ ತೆಗೆದ ಮೇಲೆ ಸಿಗುವಂತ ನೀರು ಕೆಳಗಡೆ, ಭೂಮಿ ಕೆಳಗಡೆ ಇರುತ್ತೆ. ಅದನ್ನ ನಾವು ಅಂಡರ್ ಗ್ರೌಂಡ್ ವಾಟರ್ ಅಂತ ಕರಿತೀವಿ. ಸೊ ದೀಸ್ ಆಲ್ ಆರ್ sources of water. First one is the ocean or the sea that consists of 70% of water which is a salt. Okay, next is rivers consist of almost ಮಿಕ್ಕಿದ 1% ಎಲ್ಲ ಇಲ್ಲೇ ಬರುತ್ತೆ ನೋಡಿ. 71% of water is available for us actually on the earth surface, but ಅದು 70% ಎಲ್ಲಿದೆ? It is in the ocean. ಎಲ್ಲ ಸೇರಿಬಿಟ್ಟು ಎಷ್ಟು ಪರ್ಸೆಂಟ್ ಆಗಿದ್ರೆ it is 1%. It is a 1%. ದೊಡ್ಡದಾಗಿ ಬರುತ್ತೆ ನಮ್ಗೆ ಗೊತ್ತಿರೋ ನಮ್ಮ ಕಣ್ಣಿಗೆ ಕಾಣುತ್ತೆ. ಓಕೆ, ಇದೆಲ್ಲ ಸೇರಿಬಿಟ್ಟು ಏನಾಗುತ್ತೆ? It comes under 1%. Rivers, lakes and ponds, reservoirs and wells. ವಾಟರ್ ಅಲ್ಲಿ ನೀವೇನು ಕಲ್ತಿದ್ದೀರಾ? ಸೊ ವಾಟರ್ ಸೈಕಲ್ ಅಂತ ಕಲ್ತಿದ್ದೀರಾ. ದಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಯುವರ್ ಟಾಪಿಕ್. ಹೌದಾ? ನೀವು ಆಲ್ರೆಡಿ ವಾಟರ್ ನಾವು ಏನು ವಾಟರ್ದು ಲೈಕ್ ಎಲ್ಲೆಲ್ಲಿ ಸಿಗುತ್ತೆ ಏನೇನೆಲ್ಲ ಮಾತಾಡಿದ್ವಿ. ಸೊ ವಿ ಹ್ಯಾವ್ ಟು ಟಾಕ್ ಅಬೌಟ್ ವಾಟರ್ ಸೈಕಲ್. ಹೌದಾ? ನೀವು 6th ಸ್ಟ್ಯಾಂಡರ್ಡ್ ಅಲ್ಲಿ ಯು ಹ್ಯಾವ್ ಲರ್ನ್ ದಿಸ್ ವೆರಿ ಕ್ಲಿಯರ್ಲಿ. ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅನ್ನೋದು ಗೊತ್ತಿಲ್ಲ. ಟೋಟಲ್ ಆಗಿ ವಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ಆ್ಯಂಡ್ ವಿ ಹ್ಯಾವ್ ಮೇಡ್ ಸಮ್ ಸೆಮಿನಾರ್ಸ್ ಆನ್ ದ ಟಾಪಿಕ್. ಸೊ ನೀವೆಲ್ಲ ಅದನ್ನು ನೆನ್ಪಿಟ್ಕೊಂಡಿರ್ತೀರಾ. ಇನ್ನೊಂದು ಸರ್ತಿ ಸಿಂಪಲ್ ಆಗಿ ಟಾಪಿಕ್ ಹೇಳ್ಬಿಡ್ತೀನಿ ಆ್ಯಂಡ್ ಲೇಟರ್ ಆನ್ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಎನಿ ಕನ್ಸೆಪ್ಟ್. ಸೊ ವಾಟರ್ ಸೈಕಲ್ ಅಂದ್ರೆ ಏನು? ವಾಟ್ ಡಿಫೈನ್ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು? ಡೆಫಿನಿಷನ್ ಏನಪ್ಪ ವಾಟರ್ ಸೈಕಲ್? ವಾಟ್ ಈಸ್ ವಾಟರ್ ಸೈಕಲ್ ಅಂದ್ರೆ it is the process of ಇದೊಂದು ಪ್ರಾಸೆಸ್, ಒಂದು ಕೆಲಸ ನಡೀತಾ ಇರುತ್ತೆ. ಇಟ್ಸ್ ಅ ಪ್ರಾಸೆಸ್ ಆಫ್ ಸರ್ಕ್ಯುಲೇಷನ್ ಆಫ್ ವಾಟರ್. ಸರ್ಕ್ಯುಲೇಷನ್ ಅಂದ್ರೆ ಏನು? ಸರ್ಕಲ್ ಆಗೋದು, ತಿರುಗ ಮಾಡ್ತಾರೆ. ಸೊ ಸರ್ಕ್ಯುಲೇಷನ್ ಆಫ್ ವಾಟರ್. ಸರ್ಕ್ಯುಲೇಷನ್ ಆಫ್ ವಾಟರ್ ಎಲ್ಲಿಂದ ಎಲ್ಲಿಗೆ? ಸರ್ಕ್ಯುಲೇಷನ್ ಅಂದ್ರೇನು? ಹಿಂಗ್ ತಿರುಗುತ್ತೆ, ಇದು ಸರ್ಕ್ಯುಲೇಷನ್. ಹಾಗಾದ್ರೆ ಎಲ್ಲಿಂದ ಎಲ್ಲಿಗೆ? ಇನ್ ಬಿಟ್ವೀನ್ ವಾಟರ್. ಇಟ್ ಈಸ್ ದ ಪ್ರಾಸೆಸ್ ಆಫ್ ಸರ್ಕ್ಯುಲೇಷನ್ ಆಫ್ ವಾಟರ್ ಇನ್ ಬಿಟ್ವೀನ್
in between sea or ocean ಅಂತಂದ್ರೆ ಅಥವಾ sea ಅಂದ್ರೆ sea or ocean ಅಂತ in between sea or ocean and land area. ಹೌದಾ? ವಾಟ್ ಈಸ್ ವಾಟರ್ ಸೈಕಲ್ ಅಂತಂದ್ರೆ ನೀವೇನ್ ಅನ್ಬೇಕಲ್ಲಿ ವಾಟರ್ ಸೈಕಲ್ ಇಸ್ ಅ ಪ್ರಾಸೆಸ್. ವಾಟರ್ ಸೈಕಲ್ ಇಸ್ ಅ ಪ್ರಾಸೆಸ್ ಆಫ್ ಸರ್ಕ್ಯುಲೇಷನ್ ಆಫ್ ವಾಟರ್ in between sea and land area, or else in between ocean and land area. ಸಮುದ್ರ ಅಥವಾ ಸಾಗರದಿಂದ ನೀರು ಮತ್ತೊಪ್ಪಸ್ ನಮ್ಮ ಲ್ಯಾಂಡ್ ಏರಿಯಾಗೆ ಬರುವಂತ ಪ್ರೊಸೆಸ್ ಮತ್ತೆ ಇಲ್ಲಿಂದ ಮತ್ತೆ ಅಲ್ಲಿ ಹೋಗುವಂತ ಪ್ರೊಸೆಸ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟರ್ ಸೈಕಲ್. ಹಾಗಾದ್ರೆ ವಾಟ್ ಆರ್ ದ ಪ್ರಾಸೆಸಸ್ ಈ ವಾಟರ್ ಸೈಕಲ್ ಅಲ್ಲಿ ಬರೋದು? ಯಾವ್ಯಾವ ಪ್ರಾಸೆಸಸ್ ಬರುತ್ತೆ? ನಾವು ಆಲ್ರೆಡಿ ಒಂದು ಟಾಪಿಕ್ ನ ನೋಡಿದ್ವಿ, ಇಲ್ಲಿ ಅಳಿಸ್ತಿದ್ವಿ. We discuss about the process. We will explain the only process ಮಾತ್ರ ನಾವು ಎಕ್ಸ್ಪ್ಲೇನ್ ಮಾಡೋಣ. ಸೊ ಯಾವ್ಯಾವ ಪ್ರೊಸೆಸ್ ಬರುತ್ತೆ, ಈ ಯಾವ್ಯಾವ ಪ್ರೊಸೆಸ್ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ನಾವು ಆಲ್ರೆಡಿ ಏನು ನೋಡಿದ್ವಿ, ಸೋರ್ಸಸ್ ಆಫ್ ವಾಟರ್ ನೋಡಿದ್ವಿ. ಹೌದಾ? ಸೋರ್ಸಸ್ ಆಫ್ ವಾಟರ್ ಅದರಲ್ಲಿ ಒಂದು ಪಾಯಿಂಟ್ ನಾವು ಏನು ಮಾಡಿದ್ವಿ, ಲೈಕ್ ವಿ ಹ್ಯಾವ್ ಟು ಫೋಕಸ್ ದಿಸ್ ಪಾಯಿಂಟ್. ಐಸ್ ಕ್ಯಾಪ್ಸ್ ಅಲ್ಲಿ ಕೂಡ ಏನಿರುತ್ತೆ, ವಾಟರ್ ಇರುತ್ತೆ. ಐಸ್ ಕ್ಯಾಪ್ಸ್, ಹೌದಾ? ಐಸ್ ಕ್ಯಾಪ್ಸ್ ಅಂದ್ರೆ ಹಿಮಾಲಯ, ಲೈಕ್ ನಮ್ಮ ಕಾಶ್ಮೀರ ಹತ್ರ ಹಿಮಾಲಯಗಳಲ್ಲಿ ಇರುತ್ತಲ್ಲ, ಅಲ್ಲೇನಿರುತ್ತೆ ನೀರು ಐಸ್ ಫಾರ್ಮಲ್ಲಿ ಇರುತ್ತೆ. ನೀರೇನಿರುತ್ತೆ ಐಸ್ ಫಾರ್ಮಲ್ಲಿ ಇರುತ್ತೆ. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟು ಕನ್ಸಿಡರ್ ದ್ಯಾಟ್ ಆಲ್ಸೋ. ಸೊ ಈ ನೀರನ್ನ ಫಸ್ಟ್ ಏನು ಮಾಡ್ಬೇಕಾಗತ್ತೆ ನಾವು, ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಅ ಲಿಕ್ವಿಡ್ ಫಾರ್ಮ್. ಸೊ ಐಸ್ ಕ್ಯಾಪ್ಸ್ ಎಲ್ಲಿರುತ್ತೆ, ಇಟ್ ಇಸ್ ಆಲ್ಸೋ ಸೋರ್ಸ್ ಆಫ್ ವಾಟರ್, ಇಟ್ ಇಸ್ ಇನ್ ಸಾಲಿಡ್ ಫಾರ್ಮ್ ಆಫ್ ವಾಟರ್. ಹೌದಾ? ಹಾಗಾದ್ರೆ ನಮ್ಮ ಪ್ರಾಸೆಸ್ ನೋಡೋಣ. ಫಸ್ಟ್ ಪಾಯಿಂಟ್ ಏನ್ ಬರುತ್ತೆ, ಫಸ್ಟ್ ಪಾಯಿಂಟ್ ಇಸ್ ನಿಮ್ಮ ವಾಟರ್ ಸೈಕಲ್ ಆಗಬೇಕು ಅಂದ್ರೆ ಫಸ್ಟ್ ಮೆಲ್ಟಿಂಗ್ ಆಗಬೇಕು. ಫಸ್ಟ್ ಏನಾಗಬೇಕು, ಮೆಲ್ಟಿಂಗ್ ಆಗಬೇಕು. ಅಂಡ್ ಓಕೆ, ಮೆಲ್ಟಿಂಗ್ ಆದ ತಕ್ಷಣ ಏನಾಗುತ್ತೆ, ವಾಟರ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ವಾಟರ್ ಫಾರ್ಮಿಗೆ ಕನ್ವರ್ಟ್ ಆದ ತಕ್ಷಣ ಇವ್ಯಾಪೋರೇಷನ್ ಆಗುತ್ತೆ. ದೊಡ್ಡದಾಗಬೇಕು ಬಿಕಾಸ್ ಮೆಲ್ಟಿಂಗ್ ಆಗಬೇಕು. ಮೆಲ್ಟಿಂಗ್ ಆದ ತಕ್ಷಣ ಏನಾಗಬೇಕು, ಇವ್ಯಾಪೋರೇಷನ್ ಆಗಬೇಕು. ಓಕೆನಾ? ಇವ್ಯಾಪೋರೇಷನ್ ಆದ ನಂತರ ಏನಾಗುತ್ತೆ, there is a condensation process. Okay, condensation ಆದ ತಕ್ಷಣ there is a rain. Okay, rain ಇಂದ ಮತ್ತೆ ವಾಪಸ್ ನಿಮಗೆ ಐಸ್ ಕ್ಯಾಪ್ಸ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಯುವರ್ ವಾಟರ್ ಪ್ರಾಸೆಸ್ ಗೋಯಿಂಗ್ ಆನ್. ಫಸ್ಟ್ ಏನಾಗುತ್ತೆ, ಮೆಲ್ಟಿಂಗ್ ಆಗಬೇಕು. ಅದು ಯಾವ್ದು ಅಂತ ನಾನು ಹೇಳ್ತೀನಿ ಇವಾಗ. ಸೊ ಮೆಲ್ಟಿಂಗ್ ಆಗಬೇಕು, ಆಮೇಲೆ ಇವ್ಯಾಪೋರೇಷನ್ ಆಗಬೇಕು. ಇವ್ಯಾಪೋರೇಷನ್ ಆದ ತಕ್ಷಣ ಕಂಡೆನ್ಸೇಷನ್ ಆಗಬೇಕು. ಕಂಡೆನ್ಸೇಷನ್ ಆದ ತಕ್ಷಣ ನಿಮಗೆ ಏನು ಬರುತ್ತೆ, ಮಳೆ ಬರುತ್ತೆ. ಸೊ ದಿಸ್ ಇಸ್ ವಾಟರ್ ರೈನ್, ದಿಸ್ ಇಸ್ ವಾಟರ್ ಸರ್ಕ್ಯುಲೇಷನ್. ಹಾಗಾದ್ರೆ ಫಸ್ಟ್ ಪಾಯಿಂಟ್ ಗೆ ಹೋಗೋಣ. ವಿಲ್ ಸ್ಟಾರ್ಟ್ ಅಪ್ ವಿತ್ ದ ಫಸ್ಟ್ ಪಾಯಿಂಟ್. ಫಸ್ಟ್ ಏನಪ್ಪ ಅಂದ್ರೆ ಮೆಲ್ಟಿಂಗ್. ಹೌದಾ? ವಾಟ್ ಈಸ್ ದ ಮೆಲ್ಟಿಂಗ್ ಪ್ರೊಸೆಸ್? ಮೆಲ್ಟಿಂಗ್ ಪ್ರೊಸೆಸ್ ಅಂದ್ರೆ ಏನು? ಐಸ್ ಕ್ಯಾಪ್ಸ್ is converted into a liquid form of water by adding heat. ಹೌದಾ? ಸಾಲಿಡ್ ಫಾರ್ಮ್ ಆಫ್ ವಾಟರ್ ಅಥವಾ ನೀವು ಐಸ್ ಹೇಳಿ ಐಸ್ ಕ್ಯಾಪ್ಸ್. ನೀವು ಈ ವಾಟರ್ ಸೈಕಲ್ ಪಾಯಿಂಟ್ ಆಫ್ ವ್ಯೂ ನಾನು ಐಸ್ ಕ್ಯಾಪ್ಸ್ ತಗೊಂಡಿದ್ದೀನಿ. ಯು ಕ್ಯಾನ್ ಟೆಲ್ ದಟ್ ಸಾಲಿಡ್ ಫಾರ್ಮ್ ಆಫ್ ವಾಟರ್ ಐಸ್ ಅಂತ ಅಂದ್ರೂ ಪರವಾಗಿಲ್ಲ. ಐಸ್ ಕ್ಯಾಪ್ಸ್ ವೇರ್ ಐಸ್ converted into what liquid form of water, because ನಿಮಗೆ ನೀಟಾಗಿ ಅರ್ಥ ಆಗ್ಬೋದು. ವಾಟರ್ liquid form of water. Ice caps are converted into liquid form of water by adding heat. ಹಾಗಾದ್ರೆ ಮೆಲ್ಟಿಂಗ್ ಅಂದ್ರೇನು? ಮೆಲ್ಟಿಂಗ್ ಮೀನ್ಸ್ ಇಟ್ಸ್ ಅ ಪ್ರಾಸೆಸ್ ಆಫ್ ಐಸ್ ಕ್ಯಾಪ್ಸ್ ಆರ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್ ಫಾರ್ಮ್ ಆಫ್ ವಾಟರ್ ಬೈ ಆಡಿಂಗ್ ಹೀಟ್. ಆ ಹೀಟ್ ಎಲ್ಲಿಂದ ಬಂತು? ನಿಮ್ಮ ಮನೆಯಲ್ಲಿರೋ ಗ್ಯಾಸ್ ಇಂದ ಬಂತಾ? ಇಲ್ಲ. ದಟ್ ಹೀಟ್ ವಾಸ್ ಕೇಮ್ ಫ್ರಮ್ ಎಲ್ಲಿಂದ ಬಂತು? ಫ್ರಮ್ ಸನ್. ಸೋಲಾರ್ ಎನರ್ಜಿ ಅಂದ್ರೆ
ಈಗ ನಿಮ್ಮ ವಾಟರ್ ಸೈಕಲ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಯಾವುದು? ಸನ್. ಸೋಲಾರ್ ಎನರ್ಜಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಅ ವಾಟರ್ ಸೈಕಲ್. ಹಾಗಾದ್ರೆ ಮೆಲ್ಟಿಂಗ್ ಆಯ್ತು, ಯಾವ ಐಸ್ ಕ್ಯಾಪ್ಸ್ ಯಾವ ಫಾರ್ಮ್ ಕನ್ವರ್ಟ್ ಆಯ್ತು? ವಾಟರ್ ಫಾರ್ಮ್ ಗೆ ಕನ್ವರ್ಟ್ ಆಯ್ತು, ಹೌದಾ? ಅದಾದ ತಕ್ಷಣ ಈ ವಾಟರ್ ಎಲ್ಲಿ ಹೋಗುತ್ತೆ? ದಿಸ್ ವಾಟರ್ will add or else it will add another added ತನ್ನಿಂದಾನೇ ಹೋಗುತ್ತೆ, it will flow or else this water will flow ಎಲ್ಲಿ ಹೋಗುತ್ತೆ? flow towards nearby rivers, ನದಿಗಳು ಹೋಗಬಹುದು, or nearby oceans also. ಹಾಗಾದ್ರೆ ಈ ನಮ್ಮ ಹತ್ರ ಇರುವಂತ ನೀರು ಯಾವುದು? ಓಷನ್ ಆರ್ ಎಲ್ಸ್ ನಾರ್ಮಲ್ ವಾಟರ್, ರಿವರ್ ವಾಟರ್, ಹೌದಾ? ಐಸ್ ಕ್ಯಾಪ್ಸ್ ಇತ್ತು, ಮೆಲ್ಟಿಂಗ್ ಪ್ರೊಸೆಸ್ ಇಂದ ಇಟ್ ವಾಸ್ ಕನ್ವರ್ಟೆಡ್ ಇಂಟು ವಾಟರ್ ಅಂಡ್ ಇಟ್ ರೀಚಸ್ ಟು ದ ರಿವರ್ಸ್ ಅಂಡ್ ಓಷನ್ಸ್. ಈಗ ನಮ್ಮ ಸೆಕೆಂಡ್ ಪ್ರೊಸೆಸ್ ಹೋಗೋದು, ಇದಾಯ್ತಾ? ಸೊ ಇದಾದ ತಕ್ಷಣ ಸೆಕೆಂಡ್ ಪ್ರೊಸೆಸ್ ಯಾವ್ದಾದ್ರೆ, second process is evaporation. Second process evaporation. So evaporation alli enagutte? It is also a process. It is also what? Process of conversion of. It is a process of conversion of water. Nodi. Water, liquid formula irutta? Water into water vapor. Water into water vapor. Evaporation is a process of conversion of water into water vapor. By how? By heat of sun or a solar energy. Can take better word, solar energy. Okay, with the help of sun energy or the solar heat of the solar energy, water is converted into a water vapor. Hagadre ee water yavudu? This water was ಯಾವ ವಾಟರ್ ಇದು? ಓಷನ್, ಹೌದಾ? ಓಷನ್ ಇರಬಹುದು, ರಿವರ್ ಅಲ್ಲಿ ಇರಬಹುದು, ಪಾಂಡ್ ಅಲ್ಲಿ ಇರಬಹುದು, ಲೇಕ್ಸ್ ಅಲ್ಲಿ ಇರಬಹುದು, ಎಕ್ಸೆಟ್ರಾ ಇರಬಹುದು. ಇದಕ್ಕೆ ನಾವು ಇವ್ಯಾಪರೇಷನ್ ಅಂತ ಕರೀತೀವಿ. ಓಕೆ, ನಾನು ಇನ್ನೊಂದು ಪಾಯಿಂಟ್ ರೈಸ್ ಮಾಡ್ತೀನಿ. ಎಲ್ಲಿಂದ ನೀರು ಏನಾಯ್ತು? ಇವ್ಯಾಪರೇಟ್ ಆಯ್ತು. ವಾಟರ್ ಫ್ರಮ್ ಓಷನ್, ರಿವರ್ ಆರ್ ಪಾಂಡ್ ಆರ್ ಲೇಕ್ ಏರಿಯಾ ಏನಾಯ್ತು? ಇಟ್ ವಾಸ್ ಇವ್ಯಾಪರೇಟೆಡ್. ವಾಟರ್ ಎಷ್ಟು ಭೂಮಿ ಮೇಲೆ ಎಷ್ಟೇ ಇರುತ್ತಾ? ನೋ, ದೇರ್ ಆರ್ ಪ್ಲಾಂಟ್ಸ್ ಆಲ್ಸೋ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ಅರ್ತ್, ಹೌದಾ? ಪ್ಲಾಂಟ್ಸ್ ಕೂಡ ಇದಾವೆ, ಹೌದಾ? ಪ್ಲಾಂಟ್ಸ್ ಕೂಡ ಇದಾವೆ. ಹಾಗಾದ್ರೆ ಪ್ಲಾಂಟ್ಸ್ ಎಲ್ಲೂ ನೀರು ಇರ್ಬೋದಲ್ಲ? ಆಫ್ ಕೋರ್ಸ್ ನೀರು ಇರುತ್ತೆ, ಬಿಕಾಸ್ ದೇ ಕ್ಯಾನ್ ಅಬ್ಸಾರ್ಬ್ ವಾಟರ್ ಫ್ರಮ್ ಅಂಡರ್ ಗ್ರೌಂಡ್, ಹೌದಾ? ವಾಟರ್ ಒಳಗಡೆಯಿಂದ ಏನು ಮಾಡ್ತಾವೋ? ದೇ ವಿಲ್ ಟೇಕ್ ಅ ವಾಟರ್. ಸೊ ಆ ವಾಟರ್ ಪ್ಲಾಂಟ್ಸ್ ಕನ್ಸಿಡರ್ ಮಾಡಬಹುದು. ಕನ್ಸಿಡರ್ ಪ್ಲಾಂಟ್ಸ್. ಇಲ್ಲಿಂದ ನೋಡಿ ಏನಾಗಬೇಕು? ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ವಾಟರ್ ವೇಪರ್, ಹೌದಾ? ಹಾಗಾದ್ರೆ ಇಲ್ಲೂ ಕೂಡ ಇವ್ಯಾಪರೇಷನ್ ಆಗುತ್ತೆ. ಈ ಇವ್ಯಾಪರೇಷನ್ ಏನಂತ ಕರಿತೀವಿ ನಾವು? ನಿಮಗೆಲ್ಲ ನೆನಪಿದೆ, ಒಂದ್ಸತಿ ನೀವೇ ಹೇಳ್ಬಿಟ್ಟು ನೋಡೋಣ. ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. We can call it as transpiration. It is also a form of evaporation. It is also a form of evaporation, but it is different from it because it is a loss of water from plants. It's a loss of water. It's a what? Loss of water from where? From plants. ಅಥವಾ evaporation of water from plant parts is called what? Transpiration. So this is what process of evaporation. ಹಾಗಾದ್ರೆ by the end of the evaporation or its transpiration process, water is in which form? Water is in which form? It is in a water vapor form. ನೋಡಿ, water vapor form ಸಿಗುತ್ತೆ. ನೋಡಿ, ಫಸ್ಟ್ ಅಲ್ಲಿ ಮೆಲ್ಟಿಂಗ್ ಇತ್ತು, ಮೆಲ್ಟಿಂಗ್ ಅಲ್ಲಿ ಬರುವಂತ ವಾಟರ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇತ್ತು. ಆಲ್ ದಟ್ ವಾಟರ್ ವಾಸ್ ನೌ ಕನ್ವರ್ಟೆಡ್ ಇಂಟು ವಾಟರ್ ವೇಪರ್. ಸೊ ಈಗ ನೆಕ್ಸ್ಟ್ ಹೋಗೋಣ. I'll go for condensation. So next
ಸೊ ಈಗ ನಮ್ಮ ಹತ್ರ ಇರುವಂತಹ ವಾಟರ್ ಯಾವ ಫಾರ್ಮ್ ಅಲ್ಲಿ ಇದೆ? ಇಟ್ ಈಸ್ ಇನ್ ಅ ವಾಟರ್ ವೇಪರ್ ಫಾರ್ಮ್. ಇಟ್ ಈಸ್ ಇನ್ ಅ ವಾಟರ್ ವೇಪರ್ ಫಾರ್ಮ್. ಹೌದಾ? ಹಾಗಾದ್ರೆ ಈಗ ನಮ್ಗೆ ಇದರಿಂದ ಏನಾಗಬೇಕು? ಮಳೆ ಬರಬೇಕು. ಹೆಂಗ್ ಬರುತ್ತೆ ಮಳೆ? ಓಕೆ, ಈಗ ಬರುವಂತ ಪ್ರಾಸೆಸ್ ಕಂಡೆನ್ಸೇಷನ್. ಪ್ರಾಸೆಸ್ ಇಸ್ ಕಂಡೆನ್ಸೇಷನ್. ಏನಿದು ಕಂಡೆನ್ಸೇಷನ್ ಆಗುತ್ತೆ? ಎಲ್ಲಿ ಮಾಡ್ಬೋದು? ಯಾರಾದ್ರೂ ನಿಮ್ಮ ಮನೆಯಲ್ಲೇ ಮಾಡ್ಬೋದು. ಹೆಂಗ್ ಮಾಡ್ತೀರಾ ಮನೆಯಲ್ಲಿ? ಲೈಕ್ ಒಂದು ವೆಸಲ್ ತಗೊಂಡು ಆ ವೆಸಲ್ ಪಾತ್ರೆ ತಗೊಳ್ಳಿ, ಪಾತ್ರೆಯಲ್ಲಿ ನೀರು ಹಾಕಿ ಆ್ಯಂಡ್ ಜಸ್ಟ್ ಬಾಯ್ಲ್ ಇಟ್. ಅದೇನು ಮಾಡಬೇಕು? ಕುದಿಸ್ಬೇಕು. ಕುದಿಸಿದ ತಕ್ಷಣ ನೀರೇನಾಗುತ್ತೆ? ಇಟ್ ವಿಲ್ ಫಾರ್ಮ್ಸ್ ಅ ಸ್ಟೀಮ್. ಇಟ್ ಫಾರ್ಮ್ಸ್ ಅ ಸ್ಟೀಮ್. ಆ ಸ್ಟೀಮ್ ಮೇಲ್ಗಡೆ ಪಾತ್ರೆ ಬಿಟ್ಟರೆ ಏನಾಗುತ್ತೆ? ನಿಮಗೆ ಪಾತ್ರೆ ಕೆಳಭಾಗದಲ್ಲಿ ಇಲ್ಲಿ ಗೆಟ್ ಅ ವಾಟರ್ ಡ್ರಾಪ್ಲೆಟ್ಸ್. ಹೌದಾ? ಇಲ್ಲಿ ಗೆಟ್ ಅ ವಾಟರ್ ಡ್ರಾಪ್ಲೆಟ್ಸ್. ಅದೇ ಏನು? ಕಂಡೆನ್ಸೇಷನ್ ಪ್ರಾಸೆಸ್. ದಟ್ ಇಸ್ ಅ ಕಂಡೆನ್ಸೇಷನ್ ಪ್ರಾಸೆಸ್. ಹಾಗಾದ್ರೆ ಪ್ರಾಸೆಸ್ ಏನಂತ ಅನ್ಬೋದು? ಪ್ರಾಸೆಸ್ ಆಫ್ ಅನ್ನ ನಿಮಗೆ ಅರ್ಥ ಆಗಬೇಕಂತ ಪ್ರಾಸೆಸ್ ಆಫ್ ಕನ್ವರ್ಷನ್ ಆಫ್ water vapor, conversion of water vapor into water droplets. Water droplets by how? By removing heat. Removing heat or ಹಿಂಗೊಂಡು or by cooling. ಎರಡು. ಸೊ ಹಾಗಾದ್ರೆ ನಮ್ಮ ವಾಟರ್ ವೇಪರ್ ಇತ್ತು. ವಾಟರ್ ವೇಪರ್ ಏನು ಮಾಡಿದ್ರು? ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ವೇಪರ್ ಇಂಟು ವಾಟರ್ ಡ್ರಾಪ್ಲೆಟ್ಸ್. ಒಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ ಇಲ್ಲಿ ನೋಡಿ. ಇಟ್ ಈಸ್ ಅ ಅರ್ತ್ ಅನ್ಕೊಂಡ್ರೆ, ಇಫ್ ಇಟ್ ಈಸ್ ಅ ಅರ್ತ್, ಹೌದಾ? ಇಲ್ಲಿ ಏನಾಗುತ್ತೆ? ದೇರ್ ಇಸ್ ಅ ಸನ್. ಚೆನ್ನಾಗಿರಲಿಲ್ಲ, ಈಗ ಚೆನ್ನಾಗಿ ಕಾಣಿಸ್ತಾ ಇರೋದು. ಇಟ್ ಇಸ್ ಅ ಸನ್. ಈ ಹೀಟ್ ಏನಾಗುತ್ತೆ? ಇಲ್ಲಿರುವಂತ ವಾಟರ್ ಏನಿರುತ್ತಲ್ಲ, this water area, whatever this it will convert into vapors. Water vapors. This is what evaporation process is. ಇದೇನಾಗುತ್ತೆ? ಮೇಲ್ಗಡೆ ಇಟ್ಲ ವಾಟರ್ ವೇಪರ್ಸ್ will go to the upper area in the atmosphere. ಅಲ್ಲಿ ಹೋದ ತಕ್ಷಣ ಏನಾಗುತ್ತೆ? The temperature of the atmosphere was going to be reduced. ಮೇಲೆ ಹೋದಂಗೆ ಟೆಂಪರೇಚರ್ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ಸೊ ರೆಡ್ಯೂಸ್ ಆದ ತಕ್ಷಣ ಏನಾಗುತ್ತೆ? ಇಟ್ ಈಸ್ ನೋಡಿ, ರಿಮೂವಿಂಗ್ ಹೀಟ್ ಆರ್ ಕೂಲಿಂಗ್ ಅಂತೀವಿ. ಸೊ ಅಲ್ಲಿ ಹೀಟ್ ರೆಡ್ಯೂಸ್ ಆದ ತಕ್ಷಣ ದ ಪ್ರೊಸೆಸ್ ಆಫ್ ಕೂಲಿಂಗ್ ಈಸ್ ಗೋಯಿಂಗ್ ಟು ಬಿ ಟೇಕನ್ ಪ್ಲೇಸ್ ಆರ್ ಎಲ್ಸ್ ರಿಮೂವಿಂಗ್ ಆಫ್ ಹೀಟ್ ಈಸ್ ಟೇಕಿಂಗ್ ಪ್ಲೇಸ್. ಅದಾದ ತಕ್ಷಣ ಏನಾಗುತ್ತೆ? ಇಟ್ ಕನ್ವರ್ಟ್ಸ್ ಇಂಟು ವಾಟ್? clouds will just start forming there. From this clouds, more collection of water droplets in the atmosphere. It may lose the weight. ಆ weight ಏನಂತೆ? ಅದು ತಾಕತ್ ಕಳ್ಕೊಂಡು ತುಂಬಾ ಹೆವಿ weight ಆಗಿ ಅದನ್ನ ಅಲ್ಲಿಂದ ಏನಾಗುತ್ತೆ? ಮಳೆ ಹನಿಗಳು ಬೀಳಕ್ಕೆ, ವಾಟರ್ ಡ್ರಾಪ್ಲೆಟ್ಸ್ ವಿಲ್ ಕಮ್ ಟು ದ ಲ್ಯಾಂಡ್ ಏರಿಯಾ. ಅದನ್ನ ನಾವೇನಂತ ಕರಿತೀವಿ? ಅದು ರೇನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ವಾಟರ್ ಸೈಕಲ್. This is about water cycle. Freezing ಹೇಳಿಲ್ಲ, because freezing like it conversion of water, whatever water present on the earth surface into a ice, ಅದನ್ನ freezing ಅಂತೀವಿ. ನಿಮ್ಮ ಟಾಪಿಕ್ ಅಲ್ಲಿ ಇಲ್ಲ, ಅದಕ್ಕೋಸ್ಕರ ಅದನ್ನ ನಾನು ಎತ್ತಕ್ಕೆ ಹೋಗಲಿಲ್ಲ. ಸೊ ದಿಸ್ ಇಸ್ ವಾಟ್ ಆ ವಾಟರ್ ಸೈಕಲ್. ಒಂದ್ಸರ್ತಿ ಹಂಗೆ ನಾವು ಡ್ರಾಯಿಂಗ್ ಮಾಡಿಬಿಟ್ರೆ ಇದು ನಿಮ್ಮ ಲ್ಯಾಂಡ್ ಏರಿಯಾನ. ಸೊ ಬಿಗಿನಿಂಗ್ ಅಲ್ಲಿ ನಾನು ಹೇಳ್ತೀನಿ, ದಿಸ್ ಇಸ್ ವಾಟ್ ಯುವರ್ ಐಸ್ ಕ್ಯಾಪ್ಸ್ ಅನ್ನು ಅಂದ್ರೆ this is what ice cap. ಒಂದ್ಸಲ ಬಿಡಿಸ್ಬಿಟ್ಟು ಟಾಪಿಕ್ ಮುಗಿಸ್ಬಿಡೋಣ. ಓಕೆ, ಇದು ಐಸ್ ಕ್ಯಾಪ್ ಅಂದ್ರೆ ಇಲ್ಲಿ ನಾನು ಏನು ಮಾಡ್ತೀನಿ? ಈಗ ನಾನು ಸೋಲಾರ್ ಸನ್ ಇಟ್ಬಿಡೋಣ. ಐ ಟೇಕ್ ಅ ಸನ್ ಹಿಯರ್. ಓಕೆ, ಬಿಕಾಸ್ ಆಫ್ ಸನ್ ಎನರ್ಜಿ ಐಸ್ ಕ್ಯಾಪ್ಸ್ ಆರ್ ಕನ್ವರ್ಟೆಡ್ ಇಂಟು ವಾಟರ್. ಹೌದಾ? ಇದೆಲ್ಲ ಏನು? ವಾಟರ್ ಏರಿಯಾ ಅನ್ಕೊಳ್ಳೋಣ. ದಿಸ್ ಇಸ್ ವಾಟ್ ಯುವರ್ ವಾಟರ್ ಏರಿಯಾ. This is water area. Ice caps were converted into water. This is the process. This is what melting we can call. This is the melting process. One minute, ನಿಮಗೆ ಅರ್ಥ ಆಗಬೇಕಪ್ಪ. Sorry. This is what melting. This is what melting.
ಹೌದಾ ಇಲ್ಲಿ ಮೆಲ್ಟಿಂಗ್ ಆಗುತ್ತೆ ಆಮೇಲೆ ಅಲ್ಲಿ ಏನಾಗುತ್ತೆ ಟು ದ ರಿವರ್ಸ್ ಅನ್ನ ಆರ್ಎಲ್ಸ್ ಐ ಕಾಲ್ ಇಟ್ ಆಸ್ ರಿವರ್ಸ್ ಆರ್ ಓಷಿಯನ್ಸ್ ಎರಡು ಒಂದೇ ತೋರಿಸ್ತಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಇದಾದ ತಕ್ಷಣ ಇಲ್ಲೇನಿರುತ್ತೆ ನಿಮ್ಮ ದೊಡ್ಡ ಟ್ರೀ ಇರುತ್ತೆ ಅನ್ಕೊಳ್ಳೋಣ ದೇರ್ ಈಸ್ ಅ ಟ್ರೀ ಏರಿಯಾ ಹಿಯರ್ there is a tree area here so ice was converted into water that is called a melting now this water is converted into what water vapors this is converted into water vapors ಹಾಗಾದ್ರೆ ಈ process ಆಮೇಲೆ ಇಲ್ಲಿಂದ ಕೂಡ ಏನಾಗುತ್ತೆ ವಾಟರ್ ವೇಪರ್ ಬರುತ್ತೆ ಇವೇನಿಗೂ ಹಾಗಾದ್ರೆ this is a water vapor this is water vapor you know water vapor and this process is called as evaporation this is called as evaporation howda this is called as transpiration ille bandirtini this is called as transpiration this is called evaporation now there is a cloud formation takes place here in the atmosphere ಹಾಗಾದ್ರೆ ಇದೇನಿದು condensation this is what condensation ಈ condensation ಆದ ತಕ್ಷಣ ಏನಾಗುತ್ತೆ there is a rainfall ನಾನು ಅದನ್ನ ಹೇಳ್ಕೊಂಡು ಬರ್ಲಿ ಇಲ್ಲೇ ಬರ್ತಿಲ್ಲ ಇಲ್ಲಿಂದ ಏನಾಗುತ್ತೆ there is a rainfall there is a rain so this is about your water cycle this is about your water cycle ಹಾಗಾದ್ರೆ ಇವತ್ತಿನ ಟಾಪಿಕ್ ನ ಇಲ್ಲಿ ನಾವು ಮುಗಿಸೋಣ ಸೊ ದ ನೆಕ್ಸ್ಟ್ any which course further then I will come up with a new useful topic for you guys okay bye